ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಕಗ್ಗ ಸಂಖ್ಯೆ 23. ಇದು ನಮ್ಮೆಲ್ಲರ ಬದುಕಲ್ಲಿ ಒಂದಲ್ಲ ಒಂದು ಸಾರಿ ಅನುಭವಕ್ಕೆ ಬರುವಂಥದ್ದು. ಕೆಲವೊಮ್ಮೆ ಅನ್ಸುತ್ತಲ್ಲ, ಜೀವನ ಒಂಥರ ಸತ್ವನೇ ಇಲ್ಲದ ಹೋರಾಟ, ಒಂದು ಒಣ ರಗಳೆ ತರಹ ಆಗ್ಬಿಟ್ಟಿದೆ ಅಂತ. ಬನ್ನಿ, ಈ ಕಗ್ಗದ ಅರ್ಥ ಏನು ಅಂತ ಸ್ವಲ್ಪ ನೋಡೋಣ. ಕಗ್ಗ ಹೀಗಿದೆ: ತಿರುತಿರುಗಿ ತೊಳುಲುಮುದು, ತಿರಿದನ್ನ ಉಣ್ಣುವುದು, ಮೆರೆದು ಮೈಮರೆಯುವುದು, ಹಲ್ಲ ಕಿರಿಯುವುದು, ಮರಳಿ ಕೊರಗಾಡುವುದು, ಕೆರಳುವುದು, ನರಳುವುದು, ಇರವಿದೇನೊಣಗಳೇ ಮಂಕುತಿಮ್ಮ. ಇದರ ಸರಳ ಅರ್ಥ ಏನು ಅಂದ್ರೆ, ಜೀವನದಲ್ಲಿ ಮತ್ತೆ ಮತ್ತೆ ಪರದಾಡೋದು, ಸ್ಟ್ರಗಲ್ ಮಾಡೋದು, ಕೆಲವೊಮ್ಮೆ ಬೇಡಿಯೋ ಅಥವಾ ಅನಿವಾರ್ಯವಾಗಿ ಕಷ್ಟಪಟ್ಟು ಹೊಟ್ಟೆ ತುಂಬಿಸ್ಕೊಳ್ಳೋದು, ಅದೇ ತಿರಿದನ್ನ ಉಣ್ಣುವುದು. ಹಾಗೆ ಕಷ್ಟಪಟ್ಟು ಸ್ವಲ್ಪ ಏನೋ ಸಿಕ್ತು ಅಂದಾಗ ಸ್ವಲ್ಪ ಅಹಂಕಾರ ಬಂದು ಮೆರೆಯೋದು, ಮೈಮರೆಯೋದು. ಆದ್ರೆ ಆ ಸಿಕ್ಕಿದು ಹೋಗ್ಬಿಡ್ತೇನೋ ಅನ್ನೋ ಭಯದಲ್ಲಿ ಅದನ್ನ ಉಳಿಸ್ಕೊಳ್ಳೋಕೆ ಮತ್ತೆ ಪರದಾಡೋದು, ಹಲ್ಲ ಕಿರಿಯೋದು. ಕೊನೆಗೆ ಅಂದ್ಕೊಂಡಿದ್ದು ಸಿಗದೇ ಇದ್ದಾಗ ಅಥವಾ ಕಳ್ಕೊಂಡಾಗ ಕೊರಗೋದು, ಕೋಪ ಮಾಡ್ಕೊಳ್ಳೋದು ಅಂದ್ರೆ ಕಿರಳುವುದು, ನೋವಲ್ಲಿ ನರಳೋದು. ಇಡೀ ಬದುಕೆ ಈ ಥರ ಒಂದು ಸೈಕಲ್ ಆಗಿದೆಯಾ? ಇದರಲ್ಲೇನಾದ್ರೂ ಸತ್ವ ಇದೆಯಾ ಅಥವಾ ಬರೀ ಒಣ ಪರದಾಟನಾ ಅಂತ ಡಿ.ವಿ.ಜಿ. ಅವರು ಕೇಳ್ತಾ ಇದ್ದಾರೆ. ಬಹಳ ಮಾರ್ಮಿಕವಾದ ಪ್ರಶ್ನೆ ಇದು ಅಲ್ವಾ? ಹೌದು ಹೌದು. ಇಲ್ಲಿ ಡಿ.ವಿ.ಜಿ. ಅವರು ಬಳಸೋ ಒಣ ರಗಳೆ ಅನ್ನೋ ಪದ ಇದೆಯಲ್ಲ, ಅದು ತುಂಬಾ ಗಮನಾರ್ಹ. ರಗಳೆ ಅಂದ್ರೆ ಬರೀ ಕಷ್ಟ ಅಂತಲ್ಲ, ಅದೊಂದು ನೀರಸವಾದ, ಸತ್ವನೇ ಇಲ್ಲದ, ಮತ್ತೆ ಮತ್ತೆ ಬರೋ ಸ್ಟ್ರಗಲ್. ಯಾಕಿದು ಒಣ ಅಂದ್ರೆ, ಇದ್ರಲ್ಲಿ ಒಂದು ಜೀವಂತಿಕೆ, ಒಂದು ರಸ ಇರೋದಿಲ್ಲ. ಎಷ್ಟೋ ಸಲ ನಮ್ಮ ಜೀವನದ ಹೋರಾಟ ಬರೀ ಹೊಟ್ಟೆಪಾಡಿಗಾಗಿ, ಅಂದ್ರೆ ಬೇಸಿಕ್ ಸರ್ವೈವಲ್ಗೋಸ್ಕರ ನಡೀತಿರುತ್ತೆ. ನಾವು ಮಾಡೋ ಕೆಲ್ಸ ಅದ್ರಲ್ಲಿ ನಮ್ಗೆ ನಿಜವಾಗ್ಲೂ ಇಷ್ಟ ಇದೆಯಾ, ಸಮಾಧಾನ ಸಿಗುತ್ತಾ, ಅದು ನಮ್ಮ ಸ್ವಭಾವಕ್ಕೆ, ನಮ್ಮ ಇಂಟ್ರೆಸ್ಟ್ಗೆ ಸರಿ ಹೋಗುತ್ತಾ? ಈ ಯೋಚನೆಗಳೇ ಇಲ್ಲದೆ ಕೇವಲ ಬದುಕು ಸಾಗ್ಸೋಕೆ ಅಂತ ಯಾಂತ್ರಿಕವಾಗಿ ದುಡಿಯೋವಾಗ ಆ ಕೆಲ್ಸದಲ್ಲಿ ಒಂದು ಉತ್ಸಾಹ, ಆಸಕ್ತಿ, ಇನ್ವಾಲ್ವ್ಮೆಂಟ್ ಇವೆಲ್ಲ ಇರೋದಿಲ್ಲ. ಆಗ ಬದುಕು ನಿಜಕ್ಕೂ ಒಂಥರ ನೀರಸ ಅನ್ಸುತ್ತೆ. ಇದನ್ನೇ ನೋಡಿ ಪುರಂದರದಾಸರು ಎಷ್ಟು ಚೆನ್ನಾಗಿ ಹೇಳಿದ್ರು, ಉದರ ವೈರಾಗ್ಯವಿದು. ಅಂದ್ರೆ ಹೊಟ್ಟೆಗಾಗಿ ಮಾಡೋ ಕೆಲ್ಸದಲ್ಲಿ ಬರೋದು ನಿಜವಾದ ವೈರಾಗ್ಯ ಅಲ್ಲ, ಅದೊಂದು ಅನಿವಾರ್ಯತೆಯಿಂದ ಬಂದ ಬೇಸರ, ನಿರಾಸಕ್ತಿ. ಈ ಸ್ಥಿತಿಯಲ್ಲಿ ಸಹಜವಾಗಿಯೇ ಕೋಪ, ಹತಾಶೆ, ಕೆಲವೊಮ್ಮೆ ಅಕ್ಕಪಕ್ಕದವರನ್ನ ನೋಡಿ ಅಸೂಯೆ, ಇದೆಲ್ಲ ಸುಲಭವಾಗಿ ಹುಟ್ಕೊಳ್ಳುತ್ತೆ. ಬದುಕನ್ನೇ ಸತ್ವಹೀನ ಅಂದ್ರೆ ಒಣರಗಳೆ ಅನ್ನೋ ಹಾಗೆ ಮಾಡ್ಬಿಡುತ್ತೆ. ನಾವಿವತ್ತು ಮಾತಾಡೋ ಬರ್ನ್ಔಟ್, ಕ್ರಾನಿಕ್ ಸ್ಟ್ರೆಸ್, ಇದೆಲ್ಲದರ ಮೂಲದಲ್ಲೂ ಎಲ್ಲೋ ಒಂದ್ ಕಡೆ ಈ ಒಣರಗಳೆಯ ಎಳೆ ಇರೋದನ್ನ ನಾವು ಗಮನಿಸಬಹುದು. ಉದರ ವೈರಾಗ್ಯ, ಆ ಪದದಲ್ಲೇ ಎಂಥ ಶಕ್ತಿ ಇದೆ ಅಲ್ವಾ? ಆ ಅನಿವಾರ್ಯತೆ, ಹೋರಾಟದಲ್ಲಿ ಸಿಲುಕಿದಾಗ ಬರುವ ಬೇಸರವನ್ನ, ಆ ನಿರ್ಲಿಪ್ತತೆಯನ್ನ ಅದು ಹಿಡಿದಿಡುತ್ತೆ. ಎಲ್ಲರ ಬದುಕು ಹೀಗೆ ಇರುತ್ತಾ? ಕೇವಲ ಒಣರಗಳೇನ? ಕೆಲವರು ಇರ್ತಾರಲ್ಲ, ತಾವು ಮಾಡೋ ಕೆಲ್ಸ ಅದು ಎಷ್ಟೇ ಚಿಕ್ಕದಿರ್ಲಿ ದೊಡ್ಡದಿರ್ಲಿ ತುಂಬ ಇಷ್ಟಪಟ್ಟು ಪ್ಯಾಷನಿಂದ ಮಾಡ್ತಾರೆ. ಅದರಲ್ಲೇ ಒಂದು ಖುಷಿ, ಒಂದು ಸಮಾಧಾನ, ಬದುಕಿಗೆ ಒಂದು ಅರ್ಥ ಕೊಂಡುಕೊಳ್ತಾರೆ. ಅಂಥವ್ರ ಸಂಖ್ಯೆ ಕಡಿಮೆ ಇರ್ಬೋದು ನಿಜ, ಆದ್ರೆ ಅವ್ರಿದ್ದಾರಲ್ಲ. ಖಂಡಿತವಾಗಿಯೂ ಇದ್ದಾರೆ, ಅದು ನಿಜ. ಆದ್ರೆ ಬಹುಸಂಖ್ಯಾತರು ಡಿ.ವಿ.ಜಿ. ಅವರ ಗಮನಿಸಿದಂತೆ ಈ ಒಣರಗಳೆಯ ಚಕ್ರದಲ್ಲೇ ಸುತ್ತುತ್ತಿರುತ್ತಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಕಷ್ಟಪಡೋದು, ಸ್ವಲ್ಪ ಸಿಕ್ಕಾಗ ಹಿಗ್ಗೋದು, ಅದನ್ನ ಕಳ್ಕೊಳ್ಳೋ ಭಯದಲ್ಲಿ ಮತ್ತೆ ಒದ್ದಾಡೋದು, ಕಳ್ಕೊಂಡಾಗ ಕುಗ್ಗಿ ಹೋಗೋದು, ಈ ಸೈಕಲ್ ರಿಪೀಟ್ ಆಗ್ತಾನೇ ಇರುತ್ತೆ ನೋಡಿ. ಹಾಗಾದ್ರೆ ಇಲ್ಲಿ ಒಂದು ಮೂಲಭೂತ ಪ್ರಶ್ನೆ ಹುಟ್ಕೊಳ್ಳುತ್ತೆ. ನಾವೆಲ್ಲರೂ ನಮ್ಮ ದಿನನಿತ್ಯದ ಜಂಜಾಟಗಳಲ್ಲಿ ಈ ಯಾಂತ್ರಿಕತೆಯಿಂದ, ಈ ಒಣರಗಳೆಯ ಭಾವನೆಯಿಂದ ಹೊರಗ್ಬಂದು ನಮ್ಮ ಕೆಲಸದಲ್ಲಿ, ನಮ್ಮ ಬದುಕಿನಲ್ಲಿ ಆ ತೃಪ್ತಿಯನ್ನ, ಆ ರಸಾನುಭವವನ್ನ, ಆ ಸತ್ವವನ್ನ ಕಂಡುಕೊಳ್ಳೋಕೆ ಸಾಧ್ಯ ಇದೆಯಾ? ಕೇವಲ ಬದುಕು ಸಾಗಿಸೋದನ್ನ ದಾಟಿ ಬದುಕನ್ನ ನಿಜವಾಗಿ ಅನುಭವಿಸೋಕೆ ಸಾಧ್ಯನಾ? ಹಾಗಾದ್ರೆ ಅದು ಹೇಗೆ? ಬಹುಶಃ ಉತ್ತರ ಅಷ್ಟು ಸುಲಭ ಇಲ್ಲದೇ ಇರ್ಬೋದು, ಆದ್ರೆ ದಾರಿ ಹುಡುಕಬೇಕಿದೆ. ಹೌದು, ದಾರಿ ಹುಡುಕಲೇಬೇಕು. ಬಹುಶಃ ನಾವು ಮಾಡೋ ಕೆಲಸವನ್ನೇ ತಕ್ಷಣ ಬದಲಾಯಿಸೋಕೆ ಆಗದೇ ಇರ್ಬೋದು, ಆದರೆ ಅದನ್ನ ನೋಡೋ ನಮ್ಮ ದೃಷ್ಟಿಕೋನವನ್ನ, ನಮ್ಮ ಆಟಿಟ್ಯೂಡನ್ನು ಬದಲಾಯಿಸ್ಕೋಬೋದೇನೋ? ಡಿ.ವಿ.ಜಿ. ಅವರ ಬೇರೆ ಕಗ್ಗಗಳು ಹೇಳೋ ಹಾಗೆ ಹೊರಗಿನ ಪರಿಸ್ಥಿತಿಗಿಂತ ನಮ್ಮ ಒಳಗಿನ ಮನೋಭಾವ ಮುಖ್ಯವಾಗುತ್ತಾ? ಅಥವಾ ಉದರ ವೈರಾಗ್ಯ ಅನಿವಾರ್ಯ ಆದರೂ ಕೂಡ ಅದರ ಆಚೆಗೆ ನಮ್ಮ ಪರ್ಸನಲ್ ಬದುಕಲ್ಲಿ, ನಮ್ಮ ಸಂಬಂಧಗಳಲ್ಲಿ, ನಮ್ಮ ಸಣ್ಣ ಪುಟ್ಟ ಇಷ್ಟಗಳಲ್ಲಿ ಆ ರಸವನ್ನ, ಆ ಸತ್ವವನ್ನ ನಾವು ಪ್ರಜ್ಞಾಪೂರ್ವಕವಾಗಿ ತುಂಬಿಕೊಳ್ಳೋಕೆ ಪ್ರಯತ್ನಿಸ್ಬೋದಾ? ಇದೊಂದು ನಾವು
ನಾವೆಲ್ಲರೂ ನಮ್ಮೊಳಗೆ ಕೇಳ್ಕೋಬೇಕಾದ ಯೋಚನೆ ಮಾಡಬೇಕಾದ ವಿಷಯ ಅಂತ ನನಗನ್ನಿಸ್ತೆ. ನಮ್ಮ ದೈನಂದಿನ ಬದುಕು ಕೇವಲ ಅನಿವಾರ್ಯತೆಯ ಒಣ ರಗಳೆಯಾಗಿ ಉಳಿಯದೆ ಅದರಲ್ಲಿ ಒಂದು ಸಾರ್ಥಕತೆಯ ಕಿಡಿಯನ್ನ, ಒಂದು ಜೀವಂತಿಕೆಯ ಸೆಲೆಯನ್ನು ನಾವು ಹೇಗೆ ಕಂಡುಕೊಳ್ಬೋದು? ಇದು ಇವತ್ತಿನ ನಮ್ಮ ಚಿಂತನೆಗೆ ಒಂದು ವಿಷಯವಾಗಿರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಚರ್ಚೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.